2012ರ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮರು ತನಿಖೆ ಮತ್ತು ನ್ಯಾಯ ಸಿಗಬೇಕೆಂದು ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ಅವರು ಆಗ್ರಹಿಸಿದ್ದಾರೆ. ಶುಕ್ರವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದ ನಾಗರಿಕರ ಪರವಾಗಿ ಮತ್ತು 2012ರಲ್ಲಿ ಧರ್ಮಸ್ಥಳದಲ್ಲಿ ಕ್ರೂರವಾಗಿ ಅತ್ಯಾಚಾರ ಮತ್ತು ಕೊಲೆಗೆ ಒಳಗಾದ 17 ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಅವರ ಕುಟುಂಬದೊಂದಿಗೆ ಆಮ್ ಆದ್ಮಿ ಪಕ್ಷದ ಸದಾ ನಿಲ್ಲುತ್ತೆ ಹಾಗೂ ಪ್ರಕರಣದಲ್ಲಿ ನ್ಯಾಯವನ್ನು ಒದಗಿಸುವಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಭೋಗೇಶ್ ಸೋಲಾಪುರ್ ಅವರು ಒತ್ತಾಯಿಸಿದರು. ಈ ಪ್ರಕರಣವನ್ನು 13 ವರ್ಷದಿಂದ ಸೌಜನ್ಯ ಅವರ ಕುಟುಂಬ ಮತ್ತು ಕರ್ನಾಟಕ ಇವತ್ತು ನಾವು ವಿಜಯಪುರ ಜಿಲ್ಲಾಧಿಕಾರಿ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕದಿಂದ ಸೌಜನ್ಯಳ ರೇಪ್ ಅಂಡ್ ಮರ್ಡರ್ ಕೇಸ್ ಪ್ರಕರಣ ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಮುಖ್ಯಮಂತ್ರಿಗೆ. ವಿಷಯ ತಮಗೆಲ್ಲರೂ ಗೊತ್ತಿರುವ ಹಾಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದಾಗಿದ್ದು 2012ರಲ್ಲಿ. ಸೊ ಸುಮಾರು 13 ವರ್ಷ ಕಳೆದರೂ ಕೂಡ ಇನ್ನೂವರೆಗೂ ಆ ಒಂದು ಹೆಣ್ಣು ಮಗುಗೆ ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ. ಸೊ ಇದು ಧರ್ಮಸ್ಥಳದಲ್ಲಿ ಆದಂತ ಘಟನೆ, ಇನ್ನೂವರೆಗೂ ಇದು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳು ಎಷ್ಟು ಇಲ್ಲಿ ಸುರಕ್ಷಿತವಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಇಲ್ಲಿ ನಾವು ತಿಳ್ಕೊಬೇಕಾದಂತ ಒಂದು ಸಂಗತಿ. ನೋಡ್ರಿ, 2012ರಲ್ಲಿ ಆದಂತ ಈ ಒಂದು ಇದು ವಿಚಾರಣೆ ಮತ್ತೆ 13 ವರ್ಷ ಆದ್ಮೇಲೆ ಒಂದು ಇದು ಮರು ತನಿಖೆ ಆಗ್ಬೇಕಂತ ಹೇಳಿ ಎಲ್ಲರ ಒಂದು ಬೇಡಿಕೆ ಇದೆ. ಸುಮಾರು ವರ್ಷಗಳಿಂದ ಹೋರಾಟಗಳು ನಡೀತಾನೆ ಬಂದಿದೆ. ಬಟ್ 13 ವರ್ಷ ಆದ್ಮೇಲೆ ಮತ್ತೆ ಈಗ ಇಡೀ ರಾಜ್ಯದಲ್ಲಿ ಸೌಜನ್ಯ ಅನ್ನೋದು ಒಂದು ಮತ್ತೆ ಕೂಗಿ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಆದಂತ ಒಂದು ಶವದ ಒಂದು ಶವ ಸಂಸ್ಕಾರಗಳು ಏನು ಸೀರಿಯಲ್ ಮರ್ಡರ್ ಕಿಲ್ಲಿಂಗ್ ಏನು ಆಗಿದಾವೆ ಧರ್ಮಸ್ಥಳದಲ್ಲಿ, ಅದರ ವಿರುದ್ಧವಾಗಿ ಒಂದು SIT ರಚನೆ ಆಗಿದೆ. ಸೊ ಒಂದು ಭೀಮಾ ಅನ್ನುವಂತ ಒಬ್ಬ ವ್ಯಕ್ತಿ 13 ವರ್ಷದ ನಂತರ ಕೋರ್ಟ್ ಅಲ್ಲಿ ಬಂದು ಒಂದು ಹೇಳಿಕೆಯನ್ನು ಕೊಡ್ತಿದ್ದಾನೆ. ನಾನೇ ಸ್ವತಃ 1000 ಹೆಣಗಳನ್ನು ಹೂತಿದ್ದೀನಿ ಧರ್ಮಸ್ಥಳದಲ್ಲಿ, ಅದರಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಒಂದು ಮೃತದೇಹವನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಕೋರ್ಟ್ ಅಲ್ಲಿ. ಸೊ ಇದರ ವಿರುದ್ಧವಾಗಿ ಒಂದು SIT ರಚನೆ ಆಗಿದೆ. ಇದ್ರ ಜೊತೆಗೆ ಸೌಜನ್ಯಗೆ ಏನು ಅನ್ಯಾಯ ಆಗಿದೆ 13 ವರ್ಷದಿಂದ, ಆ ಸೌಜನ್ಯ ಕೇಸ್ದಲ್ಲೂ ಸಹ SIT ರಚನೆ ಆಗಬೇಕು. ಆ ಒಂದು ಹೆಣ್ಣು ಮಗುಗೆ ನ್ಯಾಯ ಇನ್ನೂವರೆಗೂ ಸಿಕ್ಕಿಲ್ಲ. ಸೌಜನ್ಯರ ಕುಟುಂಬಸ್ಥರು ಇಂದಿವರೆಗೂ ನ್ಯಾಯಕ್ಕಾಗಿ ಪರದಾಡ್ತಿದ್ದಾರೆ. ಸೊ ಎಲ್ಲ 13 ವರ್ಷದಲ್ಲಿ ಬಂದಂತ ಎಲ್ಲಾ ಸರ್ಕಾರಗಳು ಸೌಜನ್ಯಗೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿವೆ. ಬಿಜೆಪಿ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಅಥವಾ ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಈ ಎಲ್ಲಾ ಸರ್ಕಾರಗಳು ಸೌಜನ್ಯಗೆ ನ್ಯಾಯ ಕೊಡಿಸುವಲ್ಲಿ ವಿಫಲವಾಗಿವೆ. ನಮ್ಮ ಬೇಡಿಕೆ ಏನಂತಂದ್ರೆ, ಸೌಜನ್ಯ ಕೇಸಲ್ಲಿ ಒಬ್ಬ ಆರೋಪಿಯನ್ನು ಬಂಧಿಸಿ 11 ವರ್ಷ ಕಾಲ ಅವನಿಗೆ ಜೈಲಿನಲ್ಲಿ ಇಟ್ಟಿದ್ರು. ಸಂತೋಷ್ ರಾವ್ ಅಂತ ಹೇಳಿ ಜೈಲಿನಲ್ಲಿ ಇಟ್ಟಿದ್ರು. 11 ವರ್ಷ ಆದ ಮೇಲೆ 2024 ಅವನಿಗೆ ಖುಲಾಸೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಅವನ ವಿರುದ್ಧ ಯಾವುದೇ ಒಂದು ಸಾಕ್ಷಿಗಳು ಸಿಕ್ಕಿಲ್ಲ. ಸೊ ಹೀಗಾಗಿ 11 ವರ್ಷ ಆ ಮನುಷ್ಯ ಒಂದು ಜೈಲಲ್ಲಿ ಅನುಭವಿಸಿ ಒಂದು ನೋವನ್ನು ಅನುಭವಿಸಿದ್ದಾನೆ. ಸೊ ಆತನ ಜೀವನ ಯಾರು ವಾಪಸ್ ತಂದು ಕೊಡ್ತಾರೆ 11 ವರ್ಷ? ಸೊ ಆ ಒಬ್ಬ ವ್ಯಕ್ತಿಗೆ ಸರ್ಕಾರ ಕಡೆಯಿಂದ ಪರಿಹಾರ ಕೊಡ್ಬೇಕು. ಮತ್ತೆ ಇವಾಗ ಏನು SIT ಏನು ರಚನೆ ಮಾಡ್ತೀರಾ, SIT ರಚನೆ ಮಾಡ್ಲೇಬೇಕು. SIT ರಚನೆ ಮಾಡುವಲ್ಲಿ ಯಾವ ಸರ್ಕಾರ ಆಸಕ್ತಿ ತೋರಿಸ್ತಾ ಇಲ್ಲ. ಮೊನ್ನೆ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಈ ಒಂದು SIT ಇದು ರಚನೆ ಆಗಿದ್ದು ಸೌಜನ್ಯ ಪ್ರಕರಣದಲ್ಲಿ ಅಲ್ಲ, ಕೇವಲ ಶವಗಳ ಹೂತಂತ ಒಂದು ಪ್ರಕರಣದಲ್ಲಿ ಮಾತ್ರ ಅಂತೇಳಿ. ಯಾಕೆ ನೀವು SIT ರಚನೆ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ? ಯಾರಿಂದ ನಿಮಗೆ ಅಂಜಿಕೆ ಇದೆ? ಸೊ ಎಷ್ಟೋ ಯೂಟ್ಯೂಬರ್ಸ್ ಗಳ ಮೇಲೆ FIR ಮಾಡ್ತಿದ್ದಾರೆ, ಎಷ್ಟೋ ಪತ್ರಿಕಾ ಮಾಧ್ಯಮಗಳ ಮೇಲೆ FIR ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ನಿಜವಾದ ಸಂಗತಿಯನ್ನ ಬಿಚ್ಚಿಡ್ತಿದ್ದಾರೆ. 13 ವರ್ಷ ಆದ್ಮೇಲೆ ಯೂಟ್ಯೂಬರ್ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಯೂಟ್ಯೂಬರು, ಅವನು ಇದನ್ನ ಮರು ತನಿಖೆ ಮಾಡಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಬಿಟ್ಟಾದ ತಕ್ಷಣ ಆತನ ಮೇಲೆ FIR ಹಾಕಿದ್ದಾರೆ. ಅಂದ್ರೆ ಯಾರೇ ಒಂದು ನ್ಯಾಯದ ಪರವಾಗಿ ಒಂದು ಹೋರಾಟ ಮಾಡಿದ್ರೆ ಅವ್ರ ವಿರುದ್ಧ ನೀವು FIR ಹಾಕ್ತೀರಾ? ಯಾರ್ಯಾರ ಮೇಲೆ FIR ಹಾಕ್ತೀರಾ? ಇಡೀ ಕರ್ನಾಟಕ ಜನರು ಸೌಜನ್ಯ ನ್ಯಾಯಗೋಸ್ಕರ ಬೇಡಿಕೆ ಇಟ್ಟಿದ್ದಾರೆ. ಸೊ ಆಮ್ ಆದ್ಮಿ ಪಕ್ಷ ಕೂಡ ಇದನ್ನೇ ಕೇಳ್ತಾ ಇದೆ, ಸೌಜನ್ಯಗೆ ನ್ಯಾಯ ಸಿಗಬೇಕು. ಧರ್ಮಸ್ಥಳದಲ್ಲಿ ಹೂತಂತ 1000 ಹೆಣ್ಣು ಮಕ್ಕಳು ಯಾರು ಕೊಲೆ ಮಾಡಿದ್ರು ಇನ್ನೂವರೆಗೂ ಅದು ಉತ್ತರ ಇಲ್ಲ. ಯಾವ ಪಕ್ಷಗಳು ಸೌಜನ್ಯ ವಿರುದ್ಧ ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಬರ್ತಾ ಇರೋದು ಧರ್ಮ, ಜಾತಿ. ಬಿಜೆಪಿ ಆಯ್ತು, ಕಾಂಗ್ರೆಸ್ ಆಯ್ತು, ಯಾರು ಕೂಡ ಸೌಜನ್ಯ ವಿರುದ್ಧ ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಇಲ್ಲಿ ಸಿಗ್ ಬೀಳೋದು ಯಾರು? ಹಿಂದೂ ಧರ್ಮದವರು. ಇಲ್ಲಿ ನೋಡಿ, ಯಾವುದೋ ಜಾತಿ ಧರ್ಮ ಹುಡುಕಾಡಕ್ ಹೋಗಬೇಡಿ. ನಮಗೆ ನ್ಯಾಯ ಬೇಕು, ಸೌಜನ್ಯಗೆ ನ್ಯಾಯ ಬೇಕು. ಈ ಒಂದು ನ್ಯಾಯದಲ್ಲಿ ದಯವಿಟ್ಟು ಯಾರು ಜಾತಿ ಧರ್ಮ ಹುಡುಕಾಕ್ ಹೋಗಬೇಡಿ.
ನಾನು ಬಿಜೆಪಿ ಅವರು ಹೇಳಿಕೆ ನೋಡ್ತಾ ಇದ್ದೆ. ಧರ್ಮಸ್ಥಳದಲ್ಲಿ ಇದು ಮಾಡಿದಂತ ಅಪವಾದ ಎಲ್ಲ ಸುಳ್ಳು, ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡ್ತೀರ ಅಂತ ಹೇಳ್ತಿದ್ದಾರೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ನಗರ ಶಾಸಕರಾಗಿರ್ಬೋದು, ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ರೆ ಸುಮ್ನೆ ಇರಂಗಿಲ್ಲ. ಯಾಕೆ ಸುಮ್ನೆ ಇರಂಗಿಲ್ಲ? ಹೇಗೆ ನೀವು ವಕಫ್ ವಿರುದ್ಧ ಹೇಗೆ ನೀವು ಹೋರಾಟ ಮಾಡಿದ್ರಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಡಳಿತದಲ್ಲಿ ನೀವು 1 ವಾರ 10 ದಿನಗಳು ಇಲ್ಲಿ ಹೋರಾಟ ಮಾಡಿದ್ರಿ. ಅದೇ ತರ ನೀವು ಬೇಡ್ಕೊತಾ ಇದೀವಿ, ಇಲ್ಲಿ ಹೋರಾಟ ಮಾಡಿ ಸೌಜನ್ಯ ನ್ಯಾಯಕ್ಕೋಸ್ಕರ. ಸೌಜನ್ಯನು ಒಬ್ಬ ಹಿಂದೂ, ಒಂದು ವಿದ್ಯಾರ್ಥಿನಿ. ಹಿಂದೂನೇ ಆಗಿರ್ಲಿ, ಯಾವುದೇ ಮುಸಲ್ಮಾನ್ ಆಗಿರ್ಲಿ, ಯಾವುದೇ ಜಾತಿ ಧರ್ಮ ಆಗಿರ್ಲಿ, ಅದು ಬೇಕಾಗಿಲ್ಲ. ಇಲ್ಲಿ ಸತ್ತಿದವಳು, ಇಲ್ಲಿ ಕೊಲೆ ಆಗಿದ್ದು ಒಂದು ಹಿಂದೂ ವಿದ್ಯಾರ್ಥಿನಿ. ಬನ್ನಿ ಎಲ್ಲ ಹಿಂದೂಗಳು, ಎಲ್ಲಿದ್ದೀರಾ? ಧರ್ಮಸ್ಥಳಕ್ಕೆ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳ್ತೀರಾ, ಯಾಕೆ ಮಾಡಬಾರ್ದು? ಈಗ ಧರ್ಮಸ್ಥಳದಲ್ಲೇ ಸಾಕಷ್ಟು ಪುರಾವೆಗಳು ಸಿಕ್ಕಿದೆ. 1000 ಹೆಣಗಳನ್ನು ಹೂತಿದೀವಿ ಅಂತೇಳಿ ಪುರಾವೆಗಳು ಸಿಕ್ಕಿದೆ. ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಮತ್ತೆ ಧರ್ಮಸ್ಥಳದ ದೇವಸ್ಥಾನ ಆಡಳಿತ 8800 ವಿಡಿಯೋ ಲಿಂಕ್ಸ್ ಡಿಲೀಟ್ ಮಾಡಿ ಅಂತ ಕೋರ್ಟಿಗೆ ಹೋಗಿದೆ. ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ವಿಡಿಯೋ ಲಿಂಕ್ಗಳು, ಯೂಟ್ಯೂಬ್ ಎಲ್ಲ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿ ಅಂತೇಳಿ ಕೋರ್ಟಿಗೆ ಯಾಕೆ ಹೋದ್ರಿ? ನೀವು ತಪ್ಪ ಇಲ್ಲ ಅಂತಂದ್ರೆ ಕೋರ್ಟಿಗೆ ಎದಕ್ಕೆ ಹೋಗಿದ್ದೀರಿ? ತನಿಖೆ ಆಗ್ಲಿ, ಇದು ನಿಷ್ಪಕ್ಷವಾಗಿ ತನಿಖೆ ಆಗಬೇಕು. ಯಾವುದೇ ಸರ್ಕಾರ ಬಂದ್ರು ಸಹಿತ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. 13 ವರ್ಷ ಆದ್ಮೇಲೆ ಮತ್ತೆ ಕೂಗು ಎದ್ದಿದೆ, ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಅದು ಜೊತೆಗೆ ಅಲ್ಲಿ ಹೂತಂತ 1000 ಮೇಲ್ಪಟ್ಟ ಹೆಣಗಳು ಏನು ಹೂತಿದ್ದಾರೆ, ಅದರ ಸಾಕಷ್ಟು ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ಹೆಣ್ಮಕ್ಳುಗಳಿದ್ದಾರೆ ಇರುತ್ತೆ. ಸೊ ಅವರೆಲ್ಲ ಯಾಕೆ ಸತ್ರು, ಯಾರು ಕೊಂದ್ರು, ಇನ್ನುವರೆಗೂ ಯಾರು ಗೊತ್ತಾಗಿಲ್ಲ. ಧರ್ಮಸ್ಥಳದ ಇಷ್ಟೆಲ್ಲ ಒಂದು ವಿಷಯಗಳು ಹೊರಬರ್ತಿದೆ ಅಂದ್ರೆ ಖಂಡಿತ ಇಲ್ಲಿ ದೊಡ್ಡ ವ್ಯಕ್ತಿ ಕೈವಾಡ ಖಂಡಿತ ಇದೆ. ಆ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಬಚಾವ್ ಮಾಡೋಗೋಸ್ಕರ ಎಲ್ಲಾ ಪಕ್ಷಗಳು ನಿಂತಿದೆ. ಯಾವ ಬಿಜೆಪಿಗಳು ಹೋರಾಟ ಮಾಡ್ತಾ ಇಲ್ಲ, ಯಾವ ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇಲ್ಲ. ಸೊ ಆ ಮಂದಿ ಪಕ್ಷ ಕೇಳ್ತಾ ಇರೋದು ಒಂದೇ, ಸೌಜನ್ಯಗೆ ಮತ್ತೆ ಅಲ್ಲಿ ಹೂತಂತ ಶವಗಳ ಬಗ್ಗೆ ನ್ಯಾಯ ಸಿಗಬೇಕು. ಬೋಲೋ ಭಾರತ್ ಮಾತಾ ಕಿ ಜೈ. ಮುಂದೆ ಹೆಂಗ್ ನಿಮ್ದು ಹೋರಾಟ ಸರ್? ಇದು ಸೌಜನ್ಯ ಕೇಸು SIT ಗೆ ಕೊಡ್ಬೇಕು. ಸೊ SIT ನೋಡಿ, ಇದರಲ್ಲಿ ಪೊಲೀಸ್ ಇಲಾಖೆ ಕೂಡ ಶಾಮೀಲಾಗಿದೆ. ಯಾಕಂದ್ರೆ 2013 ಇದು 2012 ಏನ್ ಮರ್ಡರ್ ಆಗಿತ್ತು, ಆ ಮರ್ಡರ್ ಟೈಮ್ ಅಲ್ಲಿ ಪೊಲೀಸ್ ಇಲಾಖೆ ಶಾಮೀಲದಿಂದ ಈ ಕೇಸನ್ನು ಮುಚ್ಚ ಹಾಕಲಾಗಿದೆ. ಈ ಮತ್ತೆ SIT ಗೆ ಕೊಟ್ರೆ ಮತ್ತೆ ಅವರೇ ಪೊಲೀಸರೇ ಬರೋದು. ಸೊ ಇಲ್ಲಿ ನಿಷ್ಪಕ್ಷವಾಗಿ ಇಲ್ಲಿ ತನಿಖೆ ಆಗುತ್ತೋ ಇಲ್ಲೋ ಸ್ವಲ್ಪ ಡೌಟ್ ಇದೆ. ಬಟ್ ಆದ್ರೂ ನಮ್ದು ಕಾನೂನು ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಇಡಬೇಕಾಗುತ್ತೆ. SIT ಆಗ್ಲಿ, CBI ಆಗ್ಲಿ, COD ಆಗ್ಲಿ, CID ಆಗ್ಲಿ, ನಾವು ನಂಬಿಕೆ ಇಡಬೇಕಾಗುತ್ತೆ. ಅದಕ್ಕೆ ಇವಾಗ SIT ಮುಖಾಂತರ ಒಂದು ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕು ಸೌಜನ್ಯ ಮರ್ಡರ್ ಕೇಸ್ ಬಗ್ಗೆ. ಈ ತನಿಖೆ ಆಗುತ್ತಕ ನಿಮ್ ಹೋರಾಟ ಕಾಯಂ? ಹೋರಾಟ ಮಾಡ್ತೀವಿ ನಾವು. ಯಾಕೆ ನೋಡಿ, ಇಲ್ಲಿ ಯಾವ ಪಕ್ಷ ಧ್ವನಿ ಎತ್ತಾ ಇಲ್ಲ.